ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕಥೆ 14. ಅಮರ ಸನ್ಯಾಸಿ. ಒಂದಾನೊಂದು ಕಾಲದಲ್ಲಿ ನೀತಿವಂತನೆಂಬ ಸನ್ಯಾಸಿ ಇದ್ದ. ಇವನು ಬಹಳ ದೈವಭಕ್ತ ಮತ್ತು ಉದಾರಿ, ಆದರೆ ಕಡುಬಡವ. ಒಂದು ದಿನ ಚಳಿಗಾಲದ ಸಂಜೆಯಲ್ಲಿ ಅವನು ಬೆಂಕಿಯ ಮುಂದೆ ಕೈ ಕಾಯಿಸಿಕೊಳ್ಳುತ್ತಾ ತನ್ನ ಕೃಷ್ಣಾಜಿನದ ಮೇಲೆ ಕುಳಿತಿದ್ದ. ಆಗ ಯಾರೋ ಅವನ ಗುಡಿಸಲಿನ ಬಾಗಿಲು ತಟ್ಟಿದರು. ಸನ್ಯಾಸಿ ಎದ್ದು ಹೋಗಿ ಬಾಗಿಲು ತೆರೆದ. ಹೊರಗೆ 12 ಜನ ಯಾತ್ರಿಕರು ನಿಂತಿದ್ದರು. ಅವರು ಪ್ರಯಾಣದಿಂದ ಬಳಲಿದವರಾಗಿ ಕಂಡುಬಂದರು. ಬನ್ನಿ, ಒಳಗೆ ಬನ್ನಿ ಎಂದು ಸನ್ಯಾಸಿ ಅವರನ್ನು ಆಹ್ವಾನಿಸಿದ. ಅವರೆಲ್ಲರೂ ಬಂದು ಬೆಂಕಿಯ ಸುತ್ತಲೂ ಕುಳಿತರು. ಹಸಿದಂತೆ ಕಾಣುವ ಇವರಿಗೆಲ್ಲ ಏನನ್ನು ಕೊಡಬೇಕು ಎಂದು ಯೋಚಿಸಿದ ಸನ್ಯಾಸಿ. ಮನೆಯಲ್ಲಿ ಅರ್ಧ ರೊಟ್ಟಿ ಮತ್ತು ಕಾಲು ಸೀಸೆ ದ್ರಾಕ್ಷಾರಸವಿತ್ತು. ಇಷ್ಟನ್ನು ಅಷ್ಟು ಮಂದಿಗೆ ಕೊಡುವುದಾದರೂ ಹೇಗೆ ಎಂದು ಸನ್ಯಾಸಿ ಸಂಕೋಚ ಪಟ್ಟುಕೊಂಡ. ಹಿರಿಯ ಯಾತ್ರಿಕ ಕೇಳಿಯೇ ಬಿಟ್ಟ. ಸನ್ಯಾಸಿ, ನಮಗೆ ತುಂಬಾ ಹಸಿವೆಯಾಗಿದೆ, ಏನನ್ನಾದರೂ ತಿನ್ನಲು ಕೊಡು. ಸನ್ಯಾಸಿ ತಲೆ ತಗ್ಗಿಸಿ ಅಡುಗೆ ಮನೆಗೆ ಹೋದ. ತಟ್ಟೆಯಲ್ಲಿ ಮುಚ್ಚಿಟ್ಟ ರೊಟ್ಟಿಯನ್ನು ತೆಗೆದ. ಏನಾಶ್ಚರ್ಯ, ಅರ್ಧ ರೊಟ್ಟಿಗೆ ಬದಲು ಅಲ್ಲಿ 12 ಬಿಸಿ ಬಿಸಿಯಾದ ರೊಟ್ಟಿಗಳಿದ್ದುವು. ಸನ್ಯಾಸಿ ಸಂತೋಷದಿಂದ ಅವನ್ನು ತೆಗೆದುಕೊಂಡು ಬಂದು ಯಾತ್ರಿಕರಿಗೆ ಹಂಚಿದ. ದ್ರಾಕ್ಷಾರಸವಿದೆಯೇ ಸನ್ಯಾಸಿ? ತಾಳಿ, ನೋಡಿ ಬರುತ್ತೇನೆ ಎನ್ನುತ್ತಾ ಸನ್ಯಾಸಿ ಮತ್ತೆ ಅಡುಗೆ ಮನೆಗೆ ಬಂದ. ಅಲ್ಲಿ ದ್ರಾಕ್ಷಾರಸ ತುಂಬಿದ 12 ಸೀಸೆಗಳಿದ್ದುವು. ಅವನ್ನೂ ಸನ್ಯಾಸಿ ಯಾತ್ರಿಕರಿಗೆ ಕೊಟ್ಟ. ಹೊಟ್ಟೆ ತುಂಬಾ ತಿಂದ ಬಳಿಕ ಯಾತ್ರಿಕರು ತೃಪ್ತಿಗೊಂಡು ಮೇಲೆದ್ದರು. ಅವರು ಹೊರಗೆ ಹೊರಟಾಗ ಕಿರಿಯವನು ಸನ್ಯಾಸಿಯ ಕಿವಿಯಲ್ಲಿ ಪಿಸುಗುಟ್ಟಿದ. ನಮ್ಮ ಮುಂದಾಳು ಸ್ವತಃ ಪರಮಾತ್ಮ, ಅವನಲ್ಲಿ ಏನಾದರೂ ವರಬೇಡಿಕೊ. ಸನ್ಯಾಸಿ ಹೋಗಿ ಪರಮಾತ್ಮನ ಕಾಲಿಗೆ ನಮಸ್ಕರಿಸಿದ. ನನಗೊಂದು ವರ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡ. ಏನು ವರ ಬೇಕು ಕೇಳಿಕೋ ಸನ್ಯಾಸಿ ಎಂದ ಪರಮಾತ್ಮ. ಬೆಂಕಿಯ ಮುಂದಿರೋ ನನ್ನ ಕೃಷ್ಣಾಜಿನದ ಮೇಲೆ ಕೂತವರ್ಯಾರೂ ನನ್ನ ಅಪ್ಪಣೆ ಇಲ್ಲದೆ ಮೇಲೇಳಬಾರದು. ತಥಾಸ್ತು ಎಂದ ಪರಮಾತ್ಮ. ಕಿರಿಯವ ಮತ್ತೆ ಹೇಳಿದ, ಎಂಥ ಮೂರ್ಖವರ ಕೇಳಿಕೊಂಡೆಯಲ್ಲ ಸನ್ಯಾಸಿ, ಇನ್ನೊಂದು ವರವನ್ನು ಕೇಳಿಕೊ. ಸನ್ಯಾಸಿ ಪರಮಾತ್ಮನ ಬಳಿಗೆ ಬಂದ. ಸ್ವಾಮಿ, ನನ್ನ ಗುಡಿಸಲ ಹೊರಗಿರುವ ಮಾವಿನ ಮರ ಹತ್ತಿದವರು ನನ್ನ ಅಪ್ಪಣೆ ಇಲ್ಲದೆ ಕೆಳಗಿಳಿಯಬಾರದು ಎಂದು ಕೇಳಿಕೊಂಡ. ಆಗಲಿ ಎಂದ ಪರಮಾತ್ಮ. ಕಿರಿಯ ಯಾತ್ರಿಕ ಬಹು ಸಿಟ್ಟಿನಿಂದ ಅಂದ, ಮತ್ತೆ ಇನ್ನೊಂದು ಮೂರ್ಖವರವನ್ನೇ ಕೇಳಿದೆಯಲ್ಲ ಸನ್ಯಾಸಿ, 3ನೆಯ ವರವೇ ಕಡೆಯದು, ಒಳ್ಳೆಯ ವರವನ್ನು ಬೇಡಿಕೊ. ಸನ್ಯಾಸಿಯು, ಪರಮಾತ್ಮನೇ, ಪಗಡೆಯಾಟದಲ್ಲಿ ನನ್ನನ್ನು ಯಾರೂ ಸೋಲಿಸಬಾರದು ಎಂದು ಕೇಳಿದ. ಪರಮಾತ್ಮ ತಥಾಸ್ತು ಎಂದು ತನ್ನ ಸಹ ಯಾತ್ರಿಕರೊಂದಿಗೆ ಹೊರಟು ಬಿಟ್ಟ. ವರುಷಗಳು ಕಳೆದುವು. ಸನ್ಯಾಸಿ ಆ 3 ವರಗಳನ್ನು ಬಳಸಿಕೊಳ್ಳುವ ಅಗತ್ಯವೇ ಬೀಳಲಿಲ್ಲ. ಕಡೆಗೊಂದು ದಿನ ಯಮರಾಯ ಸನ್ಯಾಸಿಯ ಮನೆಯ ಬಾಗಿಲು ತಟ್ಟಿದ. ಬಾಗಿಲು ತೆಗೆದ ಸನ್ಯಾಸಿಯನ್ನು ಕಂಡು, ನನ್ನ ಜೊತೆಗೆ ಬಾ ಸನ್ಯಾಸಿ ಎಂದು ಕರೆದ ಯಮ. ನೀನು ಕರೆದ ಮೇಲೆ ನಾನು ಬರುವುದಿಲ್ಲ ಎನ್ನೋಕೆ ಆಗುತ್ತದೆಯೇ ಯಮದೇವ? ಈ ಕೃಷ್ಣಾಜಿನದ ಮೇಲೆ ಕುಳಿತುಕೋ, 5 ನಿಮಿಷದಲ್ಲಿ ಸಿದ್ಧನಾಗಿ ಬರುತ್ತೇನೆ ಎಂದ ಸನ್ಯಾಸಿ. ಯಮ ಕುಳಿತುಕೊಂಡ. ಸ್ವಲ್ಪ ಹೊತ್ತಿನಲ್ಲೇ ಸನ್ಯಾಸಿ ಹಿಂತಿರುಗಿ ಹೋಗೋಣವೇ ಎಂದು ಕೇಳಿದ. ಯಮ ಮೇಲೇಳಲು ಹೋದ. ಆಗಲಿಲ್ಲ. ಇದೇನು ನಿನ್ನ ಮಂತ್ರ ಸನ್ಯಾಸಿ? ನನಗೆ ಕೆಲಸವಿದೆ, ಹೋಗಬೇಕು, ನನ್ನನ್ನು ಬಿಡಿಸು ಎಂದ ಯಮ. ಇನ್ನೂ 300 ವರ್ಷ ನೀನು ನನ್ನಲ್ಲಿಗೆ ಬರುವುದಿಲ್ಲ ಎಂದು ಭಾಷೆ ಕೊಟ್ಟರೆ ಬಿಡಿಸುತ್ತೇನೆ ಎಂದ ಸನ್ಯಾಸಿ. ಯಮ ಭಾಷೆ ಕೊಟ್ಟು ಅಲ್ಲಿಂದ ಹೊರಟು ಹೋದ. 300 ವರ್ಷಗಳು ಕಳೆದುವು. ಯಮ ಮತ್ತೆ ಬಂದ. ಸನ್ಯಾಸಿ, ಬೇಗ ಸಿದ್ಧನಾಗು, ನಾನು ಮನೆಯೊಳಗೆ ಬರುವುದೇ ಇಲ್ಲ, ಇಲ್ಲೇ ಕಾದಿರುತ್ತೇನೆ ಎಂದ ಯಮ. ಬಂದು ಬಿಟ್ಟೆ, ಮಾವಿನ ಮರದ ಕೆಳಗೆ ನೆರಳಿದೆ, ಅಲ್ಲಿರು ಯಮದೇವ ಎಂದು ನುಡಿದ ಸನ್ಯಾಸಿ. ಯಮ ಮಾವಿನ ಮರದಿಂದ ಜೋಲುತ್ತಿದ್ದ ಹಣ್ಣೊಂದನ್ನು ತಿಂದ. ತುಂಬಾ ರುಚಿ ಎನಿಸಿ ಮರ ಹತ್ತಿ ಕುಳಿತು ಹಣ್ಣುಗಳನ್ನು ತಿನ್ನಲಾರಂಭಿಸಿದ. ಅಷ್ಟರಲ್ಲಿ ಸನ್ಯಾಸಿ ಬಂದು, ಯಮದೇವ, ನಾನು ಸಿದ್ಧನಾಗಿದ್ದೇನೆ ಎಂದ. ಯಮ ಕೆಳಗೆ ಇಳಿಯಲು ಯತ್ನಿಸಿದಾಗ ಸಾಧ್ಯವಾಗಲಿಲ್ಲ. ಮತ್ತೆ ನನಗೆ ಮೋಸ ಮಾಡಿದೆಯಾ ಎಂದು ಯಮ ಅಬ್ಬರಿಸಿದ. ಹೌದು ಅಂತ ಕಾಣುತ್ತೆ, ಮತ್ತೆ 300 ವರ್ಷ ನನಗೆ ಆಯಸ್ಸು ಕೊಟ್ಟರೆ ಹೇಗೆ ಎಂದ ಸನ್ಯಾಸಿ. ಈ ಬಾರಿಯೂ ಸೋತು ಯಮ ಹಿಂತಿರುಗಿದ. ಆದರೆ 3ನೆಯ ಬಾರಿ ಯಮ ಸನ್ಯಾಸಿಯನ್ನು ಕರೆದುಕೊಂಡೇ ಹೊರಟ. ದಾರಿಯಲ್ಲಿ ನರಕ ಸಿಕ್ಕಿತು. ಅಲ್ಲಿ ಯಮ ಸನ್ಯಾಸಿಯನ್ನು ಬಿಟ್ಟು
ಸನ್ಯಾಸಿ, ಬಲಗಡೆಗೆ ಹೋಗು, ಅಲ್ಲಿ ಸ್ವರ್ಗ ಸಿಗುತ್ತದೆ, ನನ್ನ ಕರ್ತವ್ಯ ಮುಗಿಯಿತು ಎಂದು ಹೇಳಿ ಹೊರಟು ಹೋದ. ನರಕದಿಂದ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತಿದ್ದುವು. ಸನ್ಯಾಸಿ ನರಕದ ಬಾಗಿಲಿನಲ್ಲಿದ್ದ ದ್ವಾರಪಾಲಕನನ್ನು ಕೇಳಿದ. ಅಯ್ಯ ದ್ವಾರಪಾಲಕ, ಪಗಡೆಯಾಟವೆಂದರೆ ನನಗೆ ತುಂಬಾ ಇಷ್ಟ, ಒಂದಾಟ ಆಡೋಣ, ಬರ್ತೀಯಾ? ದ್ವಾರಪಾಲಕ ಪಗಡೆಯಾಟದಲ್ಲಿ ನಿಸ್ಸೀಮ, ಆದುದರಿಂದ ಅವನು ಒಪ್ಪಿದ. ಆಗ ಸನ್ಯಾಸಿ ಎಂದ, ಅಯ್ಯ, ನಾನು ಆಟದಲ್ಲಿ ಸೋತರೆ ನರಕಕ್ಕೆ ಬರುತ್ತೇನೆ, ನೀನು ಸೋತರೆ 6 ಜನರನ್ನು ನರಕದಿಂದ ಬಿಡಬೇಕು. ಆಟಗಳಲ್ಲಿ ಸನ್ಯಾಸಿಯೇ ಪ್ರತಿ ಸಾರಿಯೂ ಗೆದ್ದ. ನರಕದಲ್ಲಿದ್ದ 106 ಜನರನ್ನು ಬಿಡಿಸಿ ತನ್ನ ಹಿಂದೆ ಸ್ವರ್ಗಕ್ಕೆ ಕರೆದುಕೊಂಡು ಹೋದ. ಸ್ವರ್ಗದ ದ್ವಾರಪಾಲಕನು, ಸನ್ಯಾಸಿ, ಸ್ವರ್ಗದೊಳಗೆ ನಿನಗೊಬ್ಬನಿಗೆ ಮಾತ್ರ ಪ್ರವೇಶ, ಉಳಿದವರನ್ನೆಲ್ಲ ವಾಪಸ್ಸು ಕಳಿಸು ಎಂದ. ಆಗ ಸನ್ಯಾಸಿ ನುಡಿದ, ದ್ವಾರಪಾಲಕ, ದಯವಿಟ್ಟು ದೇವರ ಬಳಿಗೆ ಹೋಗಿ ಹೀಗೆ ಹೇಳು, ದೇವರು ನನ್ನ ಮನೆಗೆ ಬಂದಾಗ ಅವನ ಜೊತೆ ಎಷ್ಟು ಜನ ಬಂದಿದ್ದಾರೆ ಎಂದು ನಾನು ಕೇಳಲಿಲ್ಲ, ಎಲ್ಲರನ್ನೂ ಒಳಗೆ ಕರೆದುಕೊಂಡೆ. ಈಗ ನಾನು ಕರೆದು ತಂದಿರೋರನ್ನೆಲ್ಲ ಒಳಗೆ ಕರೆದುಕೊಳ್ಳದಿದ್ದರೆ ದೇವರು ಹುಲುಮಾನವನಿಗಿಂತ ಕೀಳಾಗುವುದಿಲ್ಲವೇ? ಆ ಮಾತು ಕೇಳಿದ ದೇವರು ಸನ್ಯಾಸಿಯ ಜಾಣ್ಮೆಗೆ ತಲೆದೂಗಿದ. ಅವನ ಜೊತೆಗೆ ಬಂದಿದ್ದವರನ್ನೆಲ್ಲ ಒಳಗೆ ಕರೆದುಕೊಂಡ.